ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಜಗತ್ತಿನಲ್ಲಿ ಟ್ರಂಪ್ ಅವರ ಸ್ನೇಹವನ್ನ ನಿಜವಾಗ್ಲೂ ಯಾರಾದರೂ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಪಾಕಿಸ್ತಾನದ ನಾಯಕರು ಮಾತ್ರ. ಅವರಿಗೆ ಅನಿರೀಕ್ಷಿತವಾಗಿ ಟ್ರಂಪ್ ಅವರ ಸ್ನೇಹ ಸಿಕ್ಕಿದೆ. ಹೀಗಾಗಿ ಟ್ರಂಪ್ ಅನ್ನ ಇನ್ನೂ ಹೆಚ್ಚು ಖುಷಿಪಡಿಸೋದಕ್ಕೆ ಏನು ಬೇಕಾದರೂ ನಿರ್ಧಾರ ಕೈಗೊಳ್ತೀವಿ ಎನ್ನುವಂತಹ ಧೋರಣೆಗೆ ಬಂದಂತೆ ಕಂಡು ಬರ್ತಾ ಇದೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚೆಗೆ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಟ್ರಂಪ್ ಕಾರಣದಿಂದಾಗಿಯೇ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಿಂತು ಬಿಡ್ತು, ಹೀಗಾಗಿ ಟ್ರಂಪ್ಗೆ ನೊಬೆಲ್ ಶಾಂತಿ ಪುರಸ್ಕಾರ ಸಿಗಬೇಕು ಅಂತ ವಿಶ್ವಸಂಸ್ಥೆಯಲ್ಲಿ ವಾದ ಮಾಡಿದ್ರು. ಈಗ ಅದೇ ಶಾಬಾಜ್ ಶರೀಫ್ ಟ್ರಂಪ್ ಅನ್ನ ಮೆಚ್ಚಿಸೋದಕ್ಕೋಸ್ಕರವಾಗಿ ತಾವು ಕೆಡ್ಡಾಕ್ಕೆ ಬಿದ್ದಿದ್ದಾರೆ. ಮಿತ್ರರೇ, ಇದು ಸಣ್ಣ ವಿಚಾರ ಅಲ್ಲ. ಪಾಕಿಸ್ತಾನದ ಪ್ರಧಾನಿ ಎಂತಹ ನಿರ್ಧಾರ ಕೈಗೊಂಡಿದ್ದಾರೆ ಅಂತಂದ್ರೆ ಭವಿಷ್ಯದಲ್ಲಿ ಅವರ ರಾಜಕೀಯವೇ ಎಂಡ್ ಆಗಿಬಿಡಬಹುದು, ಅಥವಾ ಆಸಿಮ್ ಮುನೀರ್ ವಿರುದ್ಧ ಜನ ಬೀದಿಗಿಳಿದು ದಂಗೆ ಏಳಬಹುದು. ಯಾಕೆ ಕೇಳಿದ್ರೆ, ಇವತ್ತು ಶಾಬಾಜ್ ಶರೀಫ್ ಘೋಷಣೆ ಮಾಡಿದ್ದಾರೆ, ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಎಂಬಂತಹ ದ್ವಿರಾಷ್ಟ್ರ ಸಿದ್ಧಾಂತವನ್ನ ನಾವು ಒಪ್ಪುತ್ತೀವಿ, ನಾವು ಇಸ್ರೇಲ್ಗೆ ಮಾನ್ಯತೆಯನ್ನ ಕೊಡೋದಕ್ಕೆ ಸಿದ್ಧ ಅನ್ನುವಂತಹ ಅರ್ಥದಲ್ಲಿ ಪಾಕಿಸ್ತಾನದ ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ. ಇದು ಬಹಳ ದೊಡ್ಡ ವಿಚಾರ. ಭವಿಷ್ಯದಲ್ಲಿ ಪಾಕಿಸ್ತಾನ ಇದಕ್ಕೆ ಬೆಲೆ ತೆರಬೇಕಾದಂತಹ ಸನ್ನಿವೇಶ ಬರುತ್ತೆ. ಮಿತ್ರರೇ, ಇದೆಲ್ಲದರ ನಡುವೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರಿಗೆ ಬೆಂಬಲ ಘೋಷಿಸಿದ್ದಾರೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. 2023 ಅಕ್ಟೋಬರ್ 7ನೇ ತಾರೀಕು ಹಮಾಸ್ನ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ. ಇಸ್ರೇಲ್ನ ಅಮಾಯಕ 1200ಕ್ಕೂ ಹೆಚ್ಚು ಜನ ಸತ್ತು ಹೋಗ್ತಾರೆ. ಸುಮಾರು 200ಕ್ಕೂ ಹೆಚ್ಚು ಜನರನ್ನ ಹಮಾಸ್ನವರು ಒತ್ತೆ ಆಳಾಗಿ ಹೊತ್ತೊಯ್ತಾರೆ. ಈ ಘಟನೆ ಆದ ಬಳಿಕ ಇಸ್ರೇಲ್ ಗಾಜಾದ ವಿರುದ್ಧ ಯುದ್ಧವನ್ನ ಸಾರತ್ತೆ. ಅನಂತರ ನಡೆದಿದ್ದೆಲ್ಲವೂ ಕೂಡ ಇತಿಹಾಸ. ನೀವೆಲ್ಲ ಪ್ರತಿನಿತ್ಯ ನೋಡ್ತಾ ಇದ್ರಿ ಗಾಜಾದ ಪರಿಸ್ಥಿತಿ ಹೇಗಿತ್ತು, ಇವತ್ತು ಹೇಗಾಗಿದೆ ಅಂತ. ಭೂಲೋಕದಲ್ಲಿ ಏನಾದರೂ ನರಕ ಇದೆ ಅಂತಂದ್ರೆ ಅದು ಗಾಜಾ ಆಗಿದೆ. ಈ ಗಾಜಾದಲ್ಲಿ ಶಾಂತಿಯನ್ನ ಸ್ಥಾಪಿಸಬೇಕು, ಇಸ್ರೇಲ್ ಮಾಡಿದ್ದು ಅತಿ ಆಯಿತು ಅಂತೇಳಿ ವಿಶ್ವದ ಬಹುತೇಕ ಎಲ್ಲಾ ರಾಷ್ಟ್ರಗಳು ಹೇಳ್ತಾ ಇದ್ದಾವೆ. ಆ ಅಕ್ಟೋಬರ್ 7ರ ದಾಳಿಯ ಭೀಕರತೆಯನ್ನು ನೋಡಿ ಆರಂಭದಲ್ಲಿ ಎಲ್ಲಾ ಯುರೋಪ್ನ ರಾಷ್ಟ್ರಗಳು ಕೂಡ ಇಸ್ರೇಲ್ ಜೊತೆಗೆ ನಿಂತ್ಕೊಂಡಿದ್ವು. ನೀವು ಎಂತಹ ಯುದ್ಧ ಮಾಡಿದ್ರೂ ಕೂಡ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಯುರೋಪ್ನ ರಾಷ್ಟ್ರಗಳು ಬಹಳ ಗಟ್ಟಿಯಾಗಿ ಇಸ್ರೇಲ್ನ ಬೆನ್ನಿಗಿದ್ದು. ಆದ್ರೆ ಈಗ ಇಸ್ರೇಲ್ನ ರಣರೌದ್ರಾವತಾರವನ್ನು ನೋಡಲಾರದೆ ಆ ಎಲ್ಲ ಯುರೋಪ್ ರಾಷ್ಟ್ರಗಳು ಕೂಡ ತಿರುಗಿ ಬಿದ್ದಿದ್ದಾವೆ. ಇಸ್ರೇಲನ್ನೇ ಐಸೋಲೇಟ್ ಮಾಡುವಂತಹ ಮಾತುಗಳನ್ನು ಆಡ್ತಾ ಇದ್ದಾವೆ. ಇಸ್ರೇಲ್ ಜೊತೆಗಿನ ಸಂಬಂಧಕ್ಕೆ ಎಳ್ಳು ನೀರು ಬಿಡುವಂತಹ ಹಂತಕ್ಕೆ ಯುರೋಪ್ನ ರಾಷ್ಟ್ರಗಳು ಹೋಗ್ತಾ ಇದ್ದಾವೆ. ಇದೆಲ್ಲ ಬೆಳವಣಿಗೆಯಿಂದ ಒತ್ತಡಕ್ಕೊಳಗಾಗಿದ್ದು ಯಾರು ಕೇಳಿದ್ರೆ ಅಮೆರಿಕ. ಯಾಕೆ ಕೇಳಿದ್ರೆ ಇಸ್ರೇಲ್ ಮತ್ತು ಅಮೆರಿಕದ ಸಂಬಂಧ ಅಷ್ಟು ಚೆನ್ನಾಗಿದೆ. ಎಲ್ಲಾ ರೀತಿಯಲ್ಲೂ ಇಸ್ರೇಲ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನ ಅಮೆರಿಕ ತನ್ನ ಹೆಗಲ ಮೇಲೆ ಹೊತ್ತುಕೊಂಡಿದೆ. ಹೀಗಾಗಿ ಟ್ರಂಪ್ ಗಾಜಾ ಯುದ್ಧಕ್ಕೆ ಅಂತ್ಯ ಹಾಡಬೇಕು, ಶಾಂತಿಯನ್ನ ಸ್ಥಾಪನೆ ಮಾಡಬೇಕು, ಇಸ್ರೇಲ್ ನೆಮ್ಮದಿಯಿಂದ ಬದುಕುವಂತೆ ಮಾಡಬೇಕು ಅಂತೇಳಿ ಒಂದು ಪ್ಲಾನ್ ರೆಡಿ ಮಾಡಿದ್ದಾರೆ. ಆ ಪ್ಲಾನ್ ನಲ್ಲಿ 20 ಅಂಶಗಳಿದಾವೆ. ಹೀಗಾಗಿ ಇದನ್ನ 20 ಅಂಶಗಳ ಪ್ಲಾನ್ ಅಂತಲೇ ಕರೆಯಲಾಗ್ತಾ ಇದೆ. ನೆತನ್ಯಾಹು ಅಮೆರಿಕ ಪ್ರವಾಸ ಕೈಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿ ಟ್ರಂಪ್ ತನ್ನ ಪ್ಲಾನ್ ಅನ್ನು ನೆತನ್ಯಾಹು ಜೊತೆಗೆ ಡಿಸ್ಕಸ್ ಮಾಡಿದ್ದಾರೆ. ಅಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಒಪ್ಪಂದ ಆದ ಬಳಿಕವೇ ಈ ಪ್ಲಾನ್ ರೆಡಿ ಆಗಿದೆ. ಏನು ಅಮೆರಿಕ ಎಲ್ಲ ಪ್ಲಾನ್ ಅನ್ನ ರೆಡಿ ಮಾಡಿದ್ದಲ್ಲ. ಆದರೂ ಸಹ ಟ್ರಂಪ್ ಮತ್ತು ನೆತನ್ಯಾಹು ಫೈನಲ್ ಆಗಿ ಚರ್ಚೆ ಮಾಡಿ ಗಾಜಾ ಶಾಂತಿಗೆ ರಚನೆಯಾಗಿರುವಂತಹ ಈ 20 ಅಂಶಗಳ ಪ್ಲಾನ್ ಅನ್ನ ಜಗತ್ತಿನ ಮುಂದೆ ಮಂಡಿಸಿದ್ದಾರೆ. ನೆತನ್ಯಾಹು ಸ್ಪಾಟ್ನಲ್ಲೇ ಒಪ್ಕೊಂಡಿದ್ದಾರೆ. ಇಸ್ರೇಲ್ ಇದಕ್ಕೆ ಪೂರ್ಣವಾದಂತಹ ಸಹಮತವನ್ನು ಹೊಂದಿದೆ, ನಾವು ಇದನ್ನು ಒಪ್ಕೊಳ್ತೀವಿ ಅಂತ ನೆತನ್ಯಾಹು ಘೋಷಣೆ ಮಾಡಿದ್ದಾರೆ. ಇದೇ ಪ್ಲಾನ್ನ ವಿಚಾರವಾಗಿ ಪಾಕಿಸ್ತಾನ ಟ್ರ್ಯಾಪ್ ಆಗಿರುವಂತಹದ್ದು. ಶಾಬಾಜ್ ಶರೀಫ್ ಇನ್ನೂ ಹೆಚ್ಚು ಟ್ರಂಪ್ ಅನ್ನು ಖುಷಿಪಡಿಸೋದಕ್ಕೆ ಹೋಗಿ ಕೆಡ್ಡಾಕ್ ಬಿದ್ದಿರುವಂತಹದ್ದು. ಈ ಪಾಕಿಸ್ತಾನದ ವಿಚಾರವನ್ನ ನಾನು ನಂತರದಲ್ಲಿ ವಿವರಿಸ್ತೀನಿ. ಆದರೆ ಈಗ ಈ 20 ಅಂಶಗಳ ಪ್ಲಾನ್ ಏನು, ಇದು ಎಕ್ಸಿಕ್ಯೂಟ್ ಆಗುವಂತಹ ಸಾಧ್ಯತೆಗಳಿದೆಯಾ, ಇದರಲ್ಲಿ ಏನೇನು ಅಂಶಗಳಿದಾವೆ, ಇದ್ರ ಬಗ್ಗೆ ಚಿಕ್ಕದಾಗಿ ನಿಮಗೆ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಇದು ತೀರಾ ಇಂಪಾರ್ಟೆಂಟ್ ಆದಂತಹ ವಿಚಾರ. ಈ 20 ಅಂಶಗಳ ಒಪ್ಪಂದದ ಪ್ರಕಾರ ಮೊದಲನೆಯ ವಿಚಾರ ಏನು ಕೇಳಿದ್ರೆ, ಈಗ ಇಸ್ರೇಲ್ ಒಪ್ಪಿಕೊಂಡಂತಹ 72 ಗಂಟೆಗಳ ಒಳಗಾಗಿ ಹಮಾಸ್ ಕೂಡ ಈ ಒಪ್ಪಂದಕ್ಕೆ ಒಪ್ಪಿಕೊಳ್ಳಬೇಕು. ಅಂದ್ರೆ ಹಮಾಸ್ ಇದನ್ನು ಒಪ್ಪಿಕೊಳ್ಳೋದಕ್ಕೆ 72 ಗಂಟೆಗಳ ಕಾಲ ಡೆಡ್ ಲೈನ್ ಕೊಡಲಾಗಿದೆ. ಹಾಗೆ ಇದೇ ಅವಧಿಯಲ್ಲಿ ಬದುಕಿರುವ ಹಾಗೂ ಸತ್ತಂತಹ ಎಲ್ಲಾ ಇಸ್ರೇಲ್ನ ಒತ್ತೆಯಾಳುಗಳನ್ನ ಇಸ್ರೇಲ್ಗೆ ಹಸ್ತಾಂತರ ಮಾಡಬೇಕು. ಅಂದ್ರೆ ಈ ಹಿಂದೆ ಅವರು ಹೊತ್ತೊಯ್ದಿದ್ರಲ್ಲ, ಅಂತಹ ಇಸ್ರೇಲಿ ಒತ್ತೆಯಾಳುಗಳ ಡೆಡ್ ಬಾಡಿಯನ್ನಾದ್ರೂ ಹಸ್ತಾಂತರ ಮಾಡಬೇಕು, ಇಲ್ಲದೆ ಹೋದ್ರೆ ಜೀವಂತವಾಗಾದ್ರೂ ಹಸ್ತಾಂತರ ಮಾಡಬೇಕು. ಹೀಗೆ ಹಮಾಸ್ ಎಲ್ಲಾ ಒತ್ತೆಯಾಳುಗಳನ್ನ ರಿಲೀಸ್ ಮಾಡಿದ ಬಳಿಕ ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ತನ್ನ ಜೈಲಿನಲ್ಲಿರುವಂತಹ 250 ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಪ್ಯಾಲೆಸ್ತೈನಿ ಕೈದಿಗಳನ್ನ ಬಿಡುಗಡೆಗೊಳಿಸುತ್ತೆ. ಇದಿಷ್ಟು ಮಾತ್ರ ಅಲ್ಲ, ಅಕ್ಟೋಬರ್ 7ರ ಬಳಿಕ ಗಾಜಾದಿಂದ ಇಸ್ರೇಲ್ ಬಂಧಿಸಿರುವಂತಹ 1700 ಜನರನ್ನು ಕೂಡ ರಿಲೀಸ್ ಮಾಡುತ್ತೆ. ಹಾಗೆ ಒಬ್ಬ ಇಸ್ರೇಲಿಯನ್ನ ಹಮಾಸ್ನವರು ಬಿಡುಗಡೆಗೊಳಿಸಿದ್ರೆ ಅದಕ್ಕೆ ಪ್ರತಿಯಾಗಿ ಗಾಜಾದಲ್ಲಿ ಇಸ್ರೇಲ್ ಕೊಂದು ಹಾಕಿರುವಂತಹ ಅಥವಾ ಇಸ್ರೇಲ್ನ ವಶದಲ್ಲಿದ್ದಂತಹ ಸಂದರ್ಭದಲ್ಲಿ ಸತ್ತು ಹೋದಂತಹ ಕೈದಿಗಳ 15 ಮೃತದೇಹಗಳನ್ನ ಇಸ್ರೇಲ್ ಕೊಡುತ್ತೆ. ಮಿತ್ರರೇ, ಇದನ್ನು ಕೇಳಿದ್ರೆ ಪರಿಸ್ಥಿತಿ ಎಷ್ಟು ಭೀಕರವಾಗಿರಬಹುದು ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ಹಮಾಸ್ ಒಂದು ಬಾಡಿಯನ್ನ ಕೊಟ್ರೆ ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ 15 ಬಾಡಿಗಳನ್ನ ಗಾಜಾಗೆ ಹಸ್ತಾಂತರ ಮಾಡುತ್ತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇಸ್ರೇಲ್ ಬಳಿಯಲ್ಲಿ ಎಷ್ಟು ಬಾಡಿಗಳಿರಬಹುದು ಅಂತ. ಜೊತೆಗೆ ಹಮಾಸ್ನವರು ಸಂಪೂರ್ಣವಾಗಿ ಶಸ್ತ್ರತ್ಯಾಗವನ್ನ ಮಾಡಿ ಸರೆಂಡರ್ ಆಗಬೇಕು. ಹಾಗೆ ಸರೆಂಡರ್ ಆದಂತಹ ಹಮಾಸ್ಗೆ ಇಸ್ರೇಲ್ ಜೀವದಾನವನ್ನ ಕೊಟ್ಟು ಬಿಡುತ್ತೆ. ಅವರನ್ನು ಬಂಧಿಸೋದಿಲ್ಲ, ಅವರನ್ನ ಶಿಕ್ಷೆಗೆ ಗುರಿಪಡಿಸೋದಿಲ್ಲ, ಅವರಿಗೆ ಬದುಕಿಕೊಳ್ಳೋದಕ್ಕೆ ಅವಕಾಶವನ್ನ ಇಸ್ರೇಲ್ ಕಲ್ಪಿಸೋದಾಗಿ ಟ್ರಂಪ್ ಭರವಸೆ ಕೊಟ್ಟಿದ್ದಾರೆ.
ಹಾಗೆ ಹಮಾಸ್ನವರು ಶಸ್ತ್ರವನ್ನ ತ್ಯಾಗ ಮಾಡಿ ಗಾಜಾದಲ್ಲೇ ಬೇಕಾದ್ರೂ ವಾಸ ಮಾಡಬಹುದು, ಅಂದ್ರೆ ಶಾಂತಿಯುತವಾಗಿ ಬದುಕಬೇಕು. ಇಲ್ಲ ಬೇರೆ ದೇಶಕ್ಕೆ ಹೋಗಿ ವಾಸ ಮಾಡ್ತೀವಿ ಅಂತಂದ್ರೆ ಅದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಜೊತೆಗೆ ಇಸ್ರೇಲ್ ತಕ್ಷಣಕ್ಕೆ ಗಾಜಾಗೆ ಹ್ಯುಮ್ಯಾನಿಟೇರಿಯನ್ ಏಡ್ ಅನ್ನು ಕಳುಹಿಸೋದಕ್ಕೆ ಒಪ್ಪಿಗೆ ಸೂಚಿಸಿದೆ. ಅಂದ್ರೆ ಗಾಜಾದ ಜನರಿಗೆ ನೀರು, ಆಹಾರ, ದಿನಬಳಕೆಯ ಅಗತ್ಯ ವಸ್ತುಗಳು ಇದನ್ನೆಲ್ಲ ಪೂರೈಸೋದಕ್ಕೆ ಇಸ್ರೇಲ್ ಒಪ್ಪಿಗೆ ಸೂಚಿಸಿದೆ. ಇಸ್ರೇಲ್ ಏನ್ ಪೂರೈಸೋದಿಲ್ಲ, ಬೇರೆಯವರು ಕೊಡ್ತಾರಲ್ಲ ಅದನ್ನು ಕಳುಹಿಸೋದನ್ನೇ ಇಸ್ರೇಲ್ ಬ್ಯಾನ್ ಮಾಡಿ ಕುಳಿತಿತ್ತು. ಇದಕ್ಕೆ ನಾವು ಅವಕಾಶ ಕೊಡ್ತೀವಿ ಅಂತ ಇಸ್ರೇಲ್ ಘೋಷಣೆ ಮಾಡಿದೆ. ಹಾಗೆ ಈ ಗಾಜಾದ ಪುನರ್ ನಿರ್ಮಾಣದ ಬಗ್ಗೆಯೂ ಕೂಡ ಈ ಪ್ರಸ್ತಾವನೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಮಿತ್ರರೇ, ಇವತ್ತು ಗಾಜಾವನ್ನ ಪುನರ್ ನಿರ್ಮಾಣ ಮಾಡೋದು ಅಂತಂದ್ರೆ ಸಣ್ಣ ವಿಚಾರ ಅಲ್ಲ. ಇಡೀ ನಗರವನ್ನೇ ಇಸ್ರೇಲ್ ಭಸ್ಮ ಮಾಡಿ ಹಾಕ್ಬಿಟ್ಟಿದೆ. ಕಂಪ್ಲೀಟ್ ಆಗಿ ಹೊಸದಾಗಿ ನಿರ್ಮಾಣ ಆಗಬೇಕು, ಆ ಪರಿಸ್ಥಿತಿಯಲ್ಲಿದೆ. ಆ ಜವಾಬ್ದಾರಿಯನ್ನು ಕೂಡ ಅಮೆರಿಕ, ಇಸ್ರೇಲ್ ಸೇರಿದಂತೆ ಸುತ್ತಲಿನ ಇಸ್ಲಾಮಿಕ್ ರಾಷ್ಟ್ರಗಳು ಹೊತ್ತುಕೊಳ್ಳೋದಾಗಿ ಈ 20 ಅಂಶದ ಪ್ಲಾನ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಇನ್ಮುಂದೆ ಯಾವತ್ತೂ ಕೂಡ ಗಾಜಾದಲ್ಲಿ ಈ ಮಿಲಿಟೆಂಟ್ಸ್ಗಳು ಅಧಿಕಾರವನ್ನ ನಡೆಸುವ ಹಾಗಿಲ್ಲ. ಈ ನಿಯಮವನ್ನ ಕೂಡ ಹೇರಲಾಗಿದೆ. ಅಂದ್ರೆ ಹಮಾಸ್ ಆಗಿರಬಹುದು, ಹಿಜ್ಬುಲ್ಲಾ ಆಗಿರಬಹುದು, ಇಂತಹ ಉಗ್ರ ಗುಂಪುಗಳಿಗೆ ಅಧಿಕಾರ ಕೊಡುವ ಹಾಗಿಲ್ಲ. ಸದ್ಯಕ್ಕೆ ತಟಸ್ಥವಾದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನ ನೇಮಿಸಲಾಗುತ್ತೆ. ಅದರ ಮೇಲ್ವಿಚಾರಣೆಯನ್ನ ಕೂಡ ಅಮೆರಿಕವೇ ನೋಡಿಕೊಳ್ಳುತ್ತೆ. ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಗಾಜಾದ ಪುನರ್ ನಿರ್ಮಾಣ ಆದ ಬಳಿಕ ಗಾಜಾಗೆ FDI ಹರಿದು ಬರುವಂತೆಯೂ ಕೂಡ ಅಮೆರಿಕ ಮಾಡುತ್ತೆ. ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಲ್ಲಿ ಅಂತೇಳಿ ಈ 20 ಅಂಶದ ಪ್ಲಾನ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಮಿತ್ರರೇ, ಇದನ್ನು ಕೇಳೋದಕ್ಕೆ ಬಹಳ ಅದ್ಭುತವಾಗಿದೆ. ಗಾಜಾದ ಒಂದು ಫೋಟೋವನ್ನು ನೋಡಿ ನಿಮಗೆ ಅನ್ಸುತ್ತಾ ಅಲ್ಲೇನೋ FDI ಬರುತ್ತೆ, ಪುನರ್ ನಿರ್ಮಾಣ ಆಗಿಬಿಡುತ್ತೆ, ಇಲ್ಲಿ ಭೂಲೋಕದ ಸ್ವರ್ಗ ಆಗುತ್ತೆ ಅಂತ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, 2ನೇ ಮಹಾಯುದ್ಧದಲ್ಲಿ ಹಿರೋಶಿಮಾ, ನಾಗಸಾಕಿ ಯಾವ ಮಟ್ಟಿಗೆ ಡ್ಯಾಮೇಜ್ ಆಗಿತ್ತೋ ಅದೇ ರೀತಿಯಲ್ಲಿ ಗಾಜಾದ ಪರಿಸ್ಥಿತಿ ಇದೆ. ಅದನ್ನ ರೀಬಿಲ್ಡ್ ಮಾಡುವಂತಹದ್ದು, ಅದು ಕೂಡ ಬೇರೆ ದೇಶಗಳ ಸಹಾಯದಿಂದ ಅಂತಂದ್ರೆ ಸ್ವಲ್ಪ ಕಷ್ಟದ ಮಾತೇ ಸರಿ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಏನು ಕೇಳಿದ್ರೆ, ಗಾಜಾದಲ್ಲಿ ಬಫರ್ ಝೋನ್ ವಿಚಾರ. ಇಸ್ರೇಲ್ ಈ ವಿಚಾರಕ್ಕೆ ಬಹಳ ಪ್ರಾಶಸ್ತ್ಯವನ್ನ ಕೊಟ್ಟಿದೆ. ಈಗೇನು ನೀವು ಸ್ಕ್ರೀನ್ ಮೇಲೆ ಗಾಜಾದ ಮ್ಯಾಪ್ ಅನ್ನ ನೋಡ್ತಾ ಇದ್ರಲ್ಲ, ಇಲ್ಲಿ ಬ್ಲೂ ಲೈನ್ ಕಾಣ್ತಾ ಇದೆಯಲ್ಲ, ಅಲ್ಲಿಯವರೆಗೂ ಕೂಡ ಇಸ್ರೇಲ್ನ ಸೇನೆ ಹೋಗಿ ನಿಂತಿದೆ. IDF ಅಲ್ಲಿದೆ. ಇನ್ನೊಂದು ಸ್ವಲ್ಪ ಜಾಗ ಮಾತ್ರ ಉಳಿದಿರೋದು. ಅದನ್ನು ಬೇಕಾದ್ರೆ ಇಸ್ರೇಲ್ ವಶಕ್ಕೆ ಪಡೆದು ಬಿಡಬಹುದು. ಆದ್ರೆ ಅಲ್ಲಿಗೆ ಸೇನೆಯನ್ನು ತಂದು ನಿಲ್ಲಿಸಿದ್ದಾರೆ. ಈಗ ಈ ಒಪ್ಪಂದಕ್ಕೆ ಹಮಾಸ್ನವರು ಒಪ್ಪಿ ಇಸ್ರೇಲ್ನ ಎಲ್ಲಾ ಒತ್ತೆಯಾಳುಗಳನ್ನು ಬಿಡುಗಡೆಗೊಳಿಸೋದಕ್ಕೆ ಶುರು ಮಾಡಿದ ಬಳಿಕ ಇಸ್ರೇಲ್ ಏನ್ ಮಾಡುತ್ತೆ ಅಂತಂದ್ರೆ, ಇಲ್ಲೊಂದು ಯೆಲ್ಲೋ ಲೈನ್ ಇದೆಯಲ್ಲ, ಅಲ್ಲಿಗೆ ತನ್ನ ಸೇನೆಯನ್ನ ಹಿಂದಕ್ಕೆ ಕರೆಸಿಕೊಳ್ಳುತ್ತೆ. ಇನ್ನೂ ಸ್ವಲ್ಪ ಶಾಂತಿ ಸ್ಥಾಪನೆ ಆಯಿತು, ಹಮಾಸ್ನವರೆಲ್ಲ ಸರೆಂಡರ್ ಆದ್ರೂ ಅಂದ ಬಳಿಕ ಇಸ್ರೇಲ್ ತನ್ನ ಸೇನೆಯನ್ನ ಈ ರೆಡ್ ಲೈನ್ಗೆ ಕರೆಸಿಕೊಳ್ಳುತ್ತೆ. ಸಂಪೂರ್ಣವಾಗಿ ಶಾಂತಿ ಸ್ಥಾಪನೆ ಆಯಿತು. ಇನ್ನೇನೂ ಕೂಡ ಗೊಂದಲಗಳಿಲ್ಲ. ಇನ್ನೇನು ಹಮಾಸ್ನವರು ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪೂರ್ಣ ನಂಬಿಕೆ ಇಸ್ರೇಲ್ಗೆ ಬಂದ ಬಳಿಕ ಇಸ್ರೇಲ್ ತನ್ನ ಸೇನೆಯನ್ನ ಕಂಪ್ಲೀಟ್ ವಾಪಸ್ ಪಡೆಯುತ್ತೆ. ಒಂದು ಬಫರ್ ಝೋನ್ ಅನ್ನ ನಿರ್ಮಾಣ ಮಾಡಲಾಗುತ್ತೆ. ಗಾಜಾ ಮತ್ತು ಇಸ್ರೇಲ್ನ ನಡುವೆ ಈ ಬ್ಲಾಕ್ ಲೈನ್ ಏನಿದೆ, ಇದು ಬಫರ್ ಝೋನ್. ಅಲ್ಲಿ ಇಸ್ರೇಲ್ನ ಪ್ರಜೆಗಳು ಹೋಗೋದಿಲ್ಲ, ಗಾಜಾದ ಪ್ರಜೆಗಳು ಕೂಡ ಬರುವಂತಿಲ್ಲ. ಅದು ಭದ್ರತಾ ದೃಷ್ಟಿಯಿಂದ ಬಫರ್ ಝೋನ್. ಒಂದು ವೇಳೆ ಗಾಜಾದ ಮಂದಿ ಅಲ್ಲಿಗೇನಾದ್ರೂ ಬಂದ್ರೆ ಇಸ್ರೇಲ್ ಆಕ್ಷನ್ ಅನ್ನ ತೆಗೆದುಕೊಳ್ಳುತ್ತೆ, ಅವರನ್ನ ಬಂಧಿಸುತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ, ಈ ಬಫರ್ ಝೋನ್ ಅನ್ನ ನಿರ್ಮಾಣ ಮಾಡೋದಕ್ಕೂ ಕೂಡ ಇಸ್ರೇಲ್ ತನ್ನ 1 ಇಂಚು ಭೂಮಿಯನ್ನ ಕೂಡ ಬಿಟ್ಟು ಕೊಟ್ಟಿಲ್ಲ. ಗಾಜಾದ ಜಾಗದಲ್ಲೇ ಬಫರ್ ಝೋನ್ ಮಾಡಬೇಕು ಅಂತ ಇಸ್ರೇಲ್ ಪ್ರಸ್ತಾವನೆಯನ್ನ ಇಟ್ಟಿದೆ. ಇದಕ್ಕೆ ಅಮೆರಿಕ ಒಪ್ಕೊಂಡಿದೆ. ಈ ಪ್ರಪೋಸಲ್ಗೆ ನೆತನ್ಯಾಹು ಏನ್ ಹೇಳಿದ್ದಾರೆ ಅಂತಂದ್ರೆ, ಹಮಾಸ್ ಇದೆಲ್ಲವುದನ್ನ ಒಪ್ಪಿದ್ರೆ ಓಕೆ, ಒಂದು ವೇಳೆ ಒಪ್ಪದೇ ಇದ್ರೆ ಅಥವಾ ಒಪ್ಪಿಕೊಂಡು ಉಲ್ಲಂಘನೆ ಮಾಡಿದ್ದೆ ಆದ್ರೆ ಇಸ್ರೇಲ್ ಮುಂದಿನ ಕ್ರಮ ಕೈಗೊಳ್ಳುತ್ತೆ. ಈ ಯುದ್ಧವನ್ನ ನಮ್ಮದೇ ರೀತಿಯಲ್ಲಿ ನಾವು ಎಂಡ್ ಮಾಡ್ತೀವಿ. ಅಂದ್ರೆ ಪೂರ್ಣ ಗಾಜಾವನ್ನ ಇಸ್ರೇಲ್ ತನ್ನ ಕಂಟ್ರೋಲ್ಗೆ ಪಡೆಯುತ್ತೆ ಅನ್ನೋದನ್ನ ಟ್ರಂಪ್ ಮುಂದೆಯೇ ನೆತನ್ಯಾಹು ಘೋಷಣೆ ಮಾಡಿದ್ದಾರೆ. ಇದು ಮಿತ್ರರೇ ಟ್ರಂಪ್ ಅವರ 20 ಅಂಶಗಳ ಶಾಂತಿಯ ಪ್ರಸ್ತಾವನೆ. ಮಿತ್ರರೇ, ಇದೆಲ್ಲವೂ ಕೂಡ ಇಸ್ರೇಲ್ನ ಫೇವರ್ ಆಗಿದೆಯೇ ಹೊರತು ಗಾಜಾದ ಫೇವರ್ ಆಗಿ ಯಾವುದೂ ಕೂಡ ಇಲ್ಲ. ಸಹಜ ಅಲ್ವೇ, ಇಸ್ರೇಲ್ ಯುದ್ಧ ಗೆದ್ದಿದೆ, ಹೀಗಾಗಿ ಅವ್ರ ಫೇವರ್ ಆಗಿ ಇರುತ್ತೆ. ಈಗ ಈ ಪ್ರಸ್ತಾವನೆಗೆ ವಿಶ್ವದ ಅನೇಕ ನಾಯಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ರಂಪ್ ಅವರ ಈ ನಿರ್ಧಾರಗಳಿರಬಹುದು, ಈ 20 ಅಂಶದ ಕಾರ್ಯಕ್ರಮಗಳೇನಿದಾವೆ ಇದನ್ನ ವೆಲ್ಕಮ್ ಮಾಡಿ ಟ್ವೀಟ್ ಮಾಡಿದ್ದಾರೆ. ಫ್ರಾನ್ಸ್ ಸೇರಿದಂತೆ ಯುರೋಪ್ನ ಅನೇಕ ರಾಷ್ಟ್ರಗಳು, ಜೊತೆಗೆ ಮುಸ್ಲಿಂ ರಾಷ್ಟ್ರಗಳು ಕೂಡ ಟ್ರಂಪ್ ಅವರ ಪ್ಲಾನ್ ಅನ್ನ ಬೆಂಬಲಿಸ್ತಾ ಇದ್ದಾವೆ. ಆದರೆ ಪಾಕಿಸ್ತಾನ ಮಾತ್ರ ಒಂದು ಹೆಜ್ಜೆ ಮುಂದೆ ಇಟ್ಟುಬಿಟ್ಟು ಬೆಂಬಲ ಕೊಟ್ಟಿದೆ. ಟ್ರಂಪ್ ಆಲ್ರೆಡಿ ಪಾಕಿಸ್ತಾನವನ್ನ ಟ್ರ್ಯಾಪ್ ಮಾಡಿದ್ದಾರೆ. ಅದು ಸಾಲದು ಅಂತ ಹೇಳಿ ಪಾಕಿಸ್ತಾನದವರು ಇನ್ನೂ ದೊಡ್ಡ ಕೆಡ್ಡಕ್ಕೆ ಬೀಳುವಂತಹ ಕೆಲಸ ಮಾಡಿದ್ದಾರೆ. ಟ್ರಂಪ್ ಈ 20 ಅಂಶಗಳ ಪ್ರಸ್ತಾವನೆಯನ್ನ ಮುಂದಿಟ್ರಲ್ಲ, ಆ ಸಂದರ್ಭದಲ್ಲಿ ಒಂದು ಘೋಷಣೆ ಮಾಡ್ತಾರೆ. ಇದನ್ನ ಪಾಕಿಸ್ತಾನ ಸಪೋರ್ಟ್ ಮಾಡಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಇಬ್ರೂ ಕೂಡ 100% ಬೆಂಬಲ ಕೊಟ್ಟಿದ್ದಾರೆ. ಹೀಗಂತ ಟ್ರಂಪ್ ನೆತನ್ಯಾಹು ಮುಂದೆಯೇ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಇದು ಸಹಜವಾಗಿ ಪಾಕಿಸ್ತಾನದವರನ್ನ ವಿಪರೀತವಾಗಿ ಸಿಟ್ಟುಗೊಳಿಸಿರುತ್ತೆ. ಇದು ಸಾಲದು ಅಂತ ಹೇಳಿ ಈಗ ಪಾಕಿಸ್ತಾನದ ಪ್ರಧಾನಿ ಒಂದು ಟ್ವೀಟ್ ಮಾಡಿ ಹೇಳ್ತಾರೆ, ನಮಗೆ ಟ್ರಂಪ್ ಅವರ ಎಲ್ಲಾ ಪ್ಲಾನ್ ಕೂಡ ಓಕೆ ಆಗಿದೆ, ನಾವು ಇದನ್ನ ಬೆಂಬಲಿಸ್ತೀವಿ. ಇಸ್ರೇಲ್ ಕೂಡ ಇದನ್ನ ಬೆಂಬಲಿಸಿ ಜಾರಿಗೊಳಿಸಿದ್ದೆ ಆದ್ರೆ ನಾವು 2 ನೇಷನ್ ಥಿಯರಿಯನ್ನ ಒಪ್ಪಿಕೊಳ್ತೀವಿ. ಮಿತ್ರರೇ, 2 ನೇಷನ್ ಥಿಯರಿ ಅಂತಂದ್ರೆ ಏನು ಅಂತ ನಿಮಗೆಲ್ಲ ಗೊತ್ತು. ಒಂದು ಕಡೆ ಇಸ್ರೇಲ್ ಇರಬೇಕು, ಇನ್ನೊಂದು ಕಡೆ ಪ್ಯಾಲೆಸ್ತೈನ್ ಇರಬೇಕು. 2 ರಾಷ್ಟ್ರಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ವಿಶ್ವಸಂಸ್ಥೆಯಲ್ಲಿ ಕೈಗೊಂಡಂತಹ ನಿರ್ಧಾರ. ಭಾರತ ಕೂಡ ಇದನ್ನು ಅಕ್ಸೆಪ್ಟ್ ಮಾಡಿದೆ. ಇವತ್ತು ನಾವು ಪ್ಯಾಲೆಸ್ತೈನ್ ಅನ್ನ ಕೂಡ ಒಪ್ಕೊಳ್ತೀವಿ, ಇಸ್ರೇಲ್ ಅನ್ನ ಕೂಡ ಒಪ್ಕೊಳ್ತೀವಿ. ಎರಡಕ್ಕೂ ಭಾರತ ಮಾನ್ಯತೆಯನ್ನು ಕೊಟ್ಟಿದೆ. ಆದ್ರೆ
ಪಾಕಿಸ್ತಾನ ಇಷ್ಟು ದಿನ ಏನು ನಾಟಕ ಮಾಡ್ತಾ ಇತ್ತು ಗೊತ್ತಾ? ನಾವು ಇಸ್ರೇಲ್ಗೆ ಮಾನ್ಯತೆಯನ್ನು ಕೊಡೋದಿಲ್ಲ, ಇಸ್ರೇಲ್ ಒಂದು ರಾಷ್ಟ್ರ ಅಂತ ನಾವು ಸ್ವೀಕರಿಸೋದಿಲ್ಲ, ಹೀಗಂತ ಪಾಕಿಸ್ತಾನ ಇಷ್ಟು ವರ್ಷಗಳ ಕಾಲವೂ ಕೂಡ ನಾಟಕ ಮಾಡಿಕೊಂಡೇ ಬಂದಿತ್ತು. ಆದರೆ ಈಗ ಟ್ರಂಪ್ ಜಾಲಕ್ಕೆ ಸಿಲುಕಿ ನಲುಗಾಡ್ತಾ ಇರುವಂತಹ ಪಾಕಿಸ್ತಾನ ಟ್ರಂಪ್ ಅನ್ನು ಮೆಚ್ಚಿಸೋದಕ್ಕೋಸ್ಕರವಾಗಿ ಏನು ಹೇಳ್ತಾ ಇದೆ ಅಂತಂದ್ರೆ, ಒಂದು ವೇಳೆ ಇಸ್ರೇಲ್ ಈ ಒಂದು 20 ಅಂಶಗಳ ಪ್ಲಾನ್ ಅನ್ನು ಜಾರಿಗೊಳಿಸಿ ಗಾಜಾದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಿದ್ದೇ ಆದ್ರೆ ನಾವು ಇಸ್ರೇಲ್ಗೂ ಕೂಡ ಮಾನ್ಯತೆಯನ್ನು ಕೊಡ್ತೀವಿ. ನಾನು ಯಾಕೆ ಇದನ್ನ ಪಾಕಿಸ್ತಾನ ಕೆಡ್ಡಕ್ಕೆ ಬಿತ್ತು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಗೊತ್ತಿರಲಿ, ಪಾಕಿಸ್ತಾನದ ಜನ ಇವತ್ತು ವಿಶ್ವದಲ್ಲಿ ಯಾರನ್ನಾದ್ರೂ ಅತಿ ಹೆಚ್ಚು ಹೇಟ್ ಮಾಡ್ತಾರೆ ಅಂತಂದ್ರೆ ಅದರಲ್ಲಿ 2 ದೇಶಗಳು ಪ್ರಮುಖವಾಗಿ ಬರ್ತವೆ. ಒಂದು ಭಾರತ, ಇನ್ನೊಂದು ಇಸ್ರೇಲ್. ಈ 2 ದೇಶಗಳ ಮೇಲಿನ ದ್ವೇಷವನ್ನ ಪಾಕಿಸ್ತಾನದ ತಕ್ಕಡಿಯಲ್ಲಿ ಹಾಕಿ ತೂಗಿದ್ರೆ ಒಂದೇ ಸಮನಾಗಿರುತ್ತೆ. ಅಷ್ಟರ ಮಟ್ಟಿಗೆ ಪಾಕಿಸ್ತಾನಿಯರು ದ್ವೇಷ ಮಾಡ್ತಾರೆ. ಇವತ್ತು ಪಾಕಿಸ್ತಾನದ ಸರ್ಕಾರಕ್ಕೆ ಅಮೆರಿಕ ಬಹಳ ಚೆನ್ನಾಗಿ ಕಾಣ್ತಾ ಇರಬಹುದು, ಅಮೆರಿಕದೊಂದಿಗೆ ಅವರು ಸಂಬಂಧ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇರಬಹುದು. ಆದರೆ ಪಾಕಿಸ್ತಾನದ ಜನರಿಗೆ ಅನೇಕ ಕಾರಣಗಳಿಂದ ಅಮೆರಿಕ ಇಷ್ಟ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಿ ಏನಾದರೂ ಇಸ್ರೇಲ್ಗೆ ಮಾನ್ಯತೆಯನ್ನು ಕೊಡುವಂತಹ ನಿರ್ಧಾರ ಮಾಡಿದ್ದೇ ಆದರೆ ಬಹುದೊಡ್ಡ ದಾಂಧಲೆಗೆ ಕಾರಣ ಆಗಬಹುದು. ಪಾಕಿಸ್ತಾನದಲ್ಲಿ ಬಹಳ ಪ್ರಮಾಣದಲ್ಲಿ ಅಶಾಂತಿ ನೆಲೆಸಬಹುದು, ದೊಡ್ಡ ದೊಡ್ಡ ಪ್ರತಿಭಟನೆಗಳಾಗಬಹುದು. ಇದು ಆಸಿಮ್ ಮುನೀರ್ಗೂ ಕೂಡ ಬ್ಯಾಕ್ ಫೈರ್ ಆಗುತ್ತೆ, ಇನ್ನೊಂದು ಕಡೆ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ಗೂ ಕೂಡ ಬ್ಯಾಕ್ ಫೈರ್ ಆಗುತ್ತೆ. ಟ್ರಂಪ್ ಹೇಗೆ ಟ್ರ್ಯಾಪ್ ಮಾಡಿದ್ದಾರೆ ಅಂತಂದ್ರೆ ಆಸಿಮ್ ಮುನೀರ್ ಕೂಡ ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು, ಈ ಪ್ಲಾನ್ ಅನ್ನ ಘೋಷಣೆ ಮಾಡುವಂತಹ ಸಂದರ್ಭದಲ್ಲೇ ಟ್ರಂಪ್ ಏನ್ ಹೇಳಿದ್ರು, ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ಗೂ ಕೂಡ ಇದು ಓಕೆ ಆಗಿದೆ, ಹಾಗೆ ಶಾಬಾಜ್ ಶರೀಫ್ ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ, ಪಾಕಿಸ್ತಾನದ 100% ಬೆಂಬಲ ನಮಗಿದೆ ಅಂತ. ನಾಳೆ ಇಸ್ರೇಲ್ಗೆ ಮಾನ್ಯತೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಆಸಿಮ್ ಮುನೀರ್ ಉಲ್ಟಾ ಹೊಡೆಯುವ ಹಾಗಿಲ್ಲ. ಆ ರೀತಿಯಾಗಿ ಪಾಕಿಸ್ತಾನ ಟ್ರ್ಯಾಪ್ ಆಗಿದೆ. ನನಗನ್ಸುತ್ತೆ ಮಿತ್ರರೇ, ಇಲ್ಲಿ ಶಾಂತಿ ಸ್ಥಾಪನೆ ಆಗುವಂತಹದ್ದು ಭಾರತಕ್ಕೂ ಕೂಡ ಒಳ್ಳೆಯದೆ. ನಮ್ಮ IMEC ಕಾರಿಡಾರ್ಗೆ ಬಲ ಸಿಗುತ್ತೆ, ಭಾರತ ಮತ್ತು ಇಸ್ರೇಲ್ನ ಕೋಆಪರೇಷನ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಇಸ್ರೇಲ್ ಯುದ್ಧವನ್ನ ಕೈಬಿಟ್ಟು ಶಾಂತಿಯಿಂದ ಅಭಿವೃದ್ಧಿಯ ಕಡೆಗೆ ಯೋಚನೆ ಮಾಡುವಂತಹದ್ದು ಭಾರತಕ್ಕೆ ಲಾಭದಾಯಕವೇ. ಈ ಹಿನ್ನೆಲೆಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರ ಈ ಪ್ಲಾನ್ ಅನ್ನ ಬೆಂಬಲಿಸಿ ಟ್ವೀಟ್ ಮಾಡಿರುವಂತಹದ್ದು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.